ದ್ರೌಪದಿಯ ಮಾನ ಕಾಪಾಡಲು ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಇವತ್ತು ಇವಳ ಮಾನ ಕಾಪಾಡಲು ನೀನು ಬಂದಿರುವೆಯಾ? ಅದು ದ್ವಾಪರ ಯುಗ, ಇದು ಕಲಿಯುಗ. ಇಲ್ಲಿ ನಮ್ಮಂತ ಶ್ರೀಮಂತರದೇ ಗರ್ಭ. ಸತ್ತು ಹಾಕು ಈಗಿನ ಅರಗತ್ತಿನ ಶ್ರೀಮಂತತೆಯನ್ನು ಬಸರು ಹೆಂಗಸು ಒಬ್ಬಳೆ ಸಿಕ್ಕಲ್ಲ ಎಂದು ಈ ನಿಮ್ಮ ಅತ್ತ ಅದರ ಮೇಲೆ ಹೃದಯ ನಿಮ್ಮನ್ನು ಹಳೆಗಳು ಒಂದು ಹೆಣ್ಣೆಗದು ಹೊರತು ಮಾತಾಡ್ತಲೇ ಮನಹಿನರೇ. ಇಂದು ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಬಡಕೊಂಡೆ ನನ್ನ ಪರದ ಪಟ್ಟಿ ಹಿಡಿಯುವಷ್ಟು ಧೈರ್ಯ ಬಂತಂದಲೇ ಮಗನೇ. ಪ್ರಚಂಡ, ಕಟ್ಟಲೇ ಇವನ ಕೈಗಳನ್ನು. ಬೇಟೆಗಾರನ ಹುಡುಕಿಕೊಂಡು ಬಂದಂತಾಯಿತು. ಭೀಮರಾಯ, ನೀನು ಬಂದ ಮೇಲೆ ಕವಿ ಬರೆದ ಕಥೆಗೆ ಟ್ವಿಸ್ಟ್ ಬಂದಂತಾಯಿತು. ಪ್ರಾರಂಭವಾಗಲಿ ಶೀಲದ ಚೆಲ್ಲಾಟ, ರೈತನ ಗೋಳಾಟ. ಅಣ್ಣ ಪೈಲ್ವಾನ್ ಭೀಮರಾಯ ಕೈಲಾಗದ ಸಂಡನಾಗಿ ಈಗ ನಮ್ಮ ಬಂಧನದಲ್ಲಿ ಸಿಲುಕಿದ್ದಾನೆ. ಅವನ ಕಣ್ಣೆದುರಿಗೆ ನಿನ್ನ ದೇಹದ ಸುಖ ಹೇಗೆ ಅನುಭವಿಸುತ್ತೇನೆಂದು ತೋರಿಸುತ್ತೇನೆ. ಬೇಡ, ಅವರಿಗೆ ಏನಾದರೂ ಮಾಡೋದು. ಇವತ್ತು ನಿಮ್ಮ ಹಬ್ಬ ಬರಲು ಸುಮ್ಮನೆ ಬಿಡೋದಿಲ್ಲ. ಏನು ಮಾಡುವೆಲೆ ಕತ್ತೆ ಕುರುಬ? ಈ ಶಿಕ್ಷೆ ಅಂದು ನನ್ನ ಅರಮನೆಯಲ್ಲಿ ನಡೆಯಬೇಕಾಗಿತ್ತು, ಆದರೆ ಅದು ಇಂದು ಕೈಗೂಡಿ ಬಂದಿದೆ. ಪ್ರಚಂಡ, ಕಾರಲೇ ದಂಡವನ್ನು. ಪ್ರಚಂಡ, ಕಾರಲೇ ದಂಡವನ್ನು ಸ್ವೀಕರಿಸು ಮಗಳೇ ಯಮದೂತನ ಶಿಕ್ಷೆಯನ್ನು. ದಯವಿಟ್ಟು ನಮ್ಮನ್ನು ಏನು ಮಾಡಬೇಡಿ. ಬಡೀರಿ ಬಡೀರಿ, ಆದರೆ ಏನ್ ಬೇಕಾ ಶಿಕ್ಷೆ ಕೊಡ್ರಿ. ಆದರೆ ಬಸರು ಹೆಂಗಸು ನನ್ನ ತೈಗಿಗೆ ಏನು ಮಾಡುತ್ತೇನೆ. ದಯವಿಟ್ಟು ನನಗೇನು ಮಾಡಬೇಡಿ, ಅವನನ್ನು ಬಿಟ್ಬಿಡಿ. ನೋಡಿ, ನಿಮಗೆ ನನ್ನ ದೇಹದ ಸುಖ ಬೇಕು ತಾನೆ? ಬನ್ನಿ, ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಅನುಭವಿಸಿ. ನನ್ನನ್ನು ಮಾತ್ರ ಏನು ಮಾಡಬೇಡಿ. ಪಾಪಿಗಳ ಒಂದು ಗರ್ಭಿಣಿ ಹೆಣ್ಣು ಇಷ್ಟೊಂದು ಕನಿಕರನಿಂದ ಬೇಡಿಕೊಂಡರು ಕೂಡ ನಿಮ್ಗೆ ಕರುಣೆ ಎನ್ನುವುದು ಇಲ್ವೇನೋ? ನಿಮ್ಮಂತ ಪಾಪಿಗಳ ಘೋರ ಅಂತ್ಯವಾಗಲಿ. ನೀವೆಲ್ಲರೂ ನೀರು ನೀರು ಅಂತ ನರಳಿ ಸಾಯಬೇಕು. ಇದು ಈ ಗರತಿಯ ಶಾಪ. ಪಾಪ ಪಾಪ ನಮಗೆ ಲೆಕ್ಕಕ್ಕೆ ಇಲ್ಲ. ಇಂಥ ಶಾಪಗಳನ್ನು ಪೌರ ಶಾಪಿನಲ್ಲಿ ಹರಾಜಕ್ಕೆ ಇಟ್ಟವರು ನಾವು. ಏನವಳ ತುಂಬಿ ನಿಂತ ದೇಹ,
ಅವಳ ಜೊತೆ ಸರಸ ಸಲ್ಲಾಪವಾಡುತ್ತಿದ್ದರು. ನನ್ನ ಮೈ ರೋಮಾಂಚನವಾಯಿತು. ಅಷ್ಟು ಅದ್ಭುತವಾಗಿದೆ ಅವಳ ದೇಹದ ಸೌಂದರ್ಯ. ಅವಳನ್ನು ಅಣವಯಿಸಿದವನು ನಾನೇ ಧನ್ಯ. ಗರುಡ, ಅಂತೂ ನೀ ತೊಟ್ಟ ಆಟ ಈಡೇರಿತಲ್ಲ. ಇನ್ನೂ ಒಂದು ಕಾರ್ಯ ಬಾಕಿ ಇದೆ. ಪ್ರಚಂಡ, ಬಿಚ್ಚಲೇ ಅವಳ ಕೈಗಳನ್ನು. ಕರುಣಿಲ್ಲದ ಕಟಕ ನಾಯಕ, ಈ ರೈತನ ಬಾರಿಗೆ ಬೆಳಕಾಗಬೇಕಾದ್ರೆ ನೀನು, ಈ ರೈತನ ಬಾರಿಗೆ ಬೆಂಕಿ ಇಲ್ಲದಂತೆ ಹುಟ್ಟಿರಲು ಮಾತಿಲ್ಲ. ಇಂದು ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಈ ನಮ್ಮ ಬದುಕು ಎಂತ ಘಾತವಾಯ್ತದ ನೋಡಿದ್ಯಾ? ಯಾಕಲ್ಲ ನಾವೇ ತಪ್ಪಾಯ್ತು ಆ ದೇವರು ನಮ್ಗೆ ಇಂಥ ಶಿಕ್ಷೆ ಕೊಟ್ಬಿಟ್ಟ ಅಲ್ಲ. ಕಾಮ ತುಂಬಿದ ಕಸಕ್ಕೆ ನಾನು ಬಲಿ ಪಶು ಆಗಿಬಿಟ್ಟೆ. ಶೀಲ ಕಳೆದುಕೊಂಡ್ರೆ ನಾನು ಹೇಗನ ಈ ಭೂಮಿ ಮೇಲೆ ಬದುಕಿ ಇಲ್ಲ. ನನ್ನ ತುಳಿ ಭೂಮಿ ಮೇಲೆ ಬದುಕಬಾರ್ದಲ್ಲ, ನಾನು ಬದುಕಬಾರ್ದು. ಎಂತ ಕೆಲಸ ಮಾಡಿಕೊಂಡೆ ಅಮ್ಮ, ಎಂತ ಕೆಲಸ ಮಾಡಿಕೊಂಡೆ. ಇಲ್ಲಿ ನಾನು ಅಣ್ಣನನ್ನು ಬಿಟ್ಟು ಹೋದೆ ಅತ್ತೆಗೆ. ತವರ ಮನೆ ಹುಡುಗರು ತಂದಿನಿಂದ ಹೇಳಮ್ಮ ಡೋಡೇಳು. ತಂಗಿ, ನಿನಗೆ ಒಂದು ಮಾತು ಕೊಟ್ಟ ಹಾಗೆ ಶ್ರೀಮಂತ ಕಾರ್ಯಕ್ರಮ ಮಾಡಲು ರೇಷ್ಮೆ ಸೀರೆ ತಂದಿದ್ದು ಹೊಡೆಯಲಮ್ಮ ನೋಡಿ. ಪ್ರತಿನಿತ್ಯ ನಿನ್ನ ಪೂಜೆ ಮಾಡುವ
ತಂಗಿಗೆ ಸರಿಯಾದ ಬಹುಮಾನ ಕೊಟ್ಟೆ ಭಗವಂತ, ಸರಿಯಾದ ಬಹುಮಾನ ಕೊಟ್ಟೆ. ಅಯ್ಯೋ ವಿಧಿ, ವಿಧಿ ಆಗಲೇ. ಈ ಸುಂದರ ಸಂಸಾರವನ್ನು ನೋಡಲು ನಿನ್ನ ಕೈಲಿಂದ ಸಾಧ್ಯವಾಗಲಿಲ್ವಾ? ಈ ನನ್ನ ತಂಗಿ ಮಗನನ್ನು ಆಸೆ. ಏನು ನಿಮ್ಮ ಅವಸ್ಥೆ? ಸೌಭಾಗ್ಯ, ಸೌಭಾಗ್ಯ, ದೇವರೇ. ಏನಾಯ್ತು ಸೌಭಾಗ್ಯಗೆ? ಏನೆಂದು ಹೇಳಲಿ ಬೆಟ್ಟ, ಏನೆಂದು ಹೇಳಲಿ? ಬೆಟ್ಟ, ನಿನಗೊಂದು ಸತ್ಯವಾದ ಮಾತು ಹೇಳುತ್ತೇನೆ. ಆ ಕ್ರಾಂತಿವೀರಿಗೆ ಹೇಳೋದಿಲ್ಲ.